ನಗರದ ಸಿಎನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳವಾದ 24.50 ಲಕ್ಷ ರೂಪಾಯಿ ಮೌಲ್ಯದ 101 ಮೊಬೈಲ್ಗಳನ್ನು ಸಿಇಐಆರ್ ಪೋರ್ಟಲ್ನ ಸಹಾಯದಿಂದ ಪತ್ತೆ ಹಚ್ಚಲಾಗಿದ್ದು ಇಂದು ಅವುಗಳನ್ನು ವಾರಸುದಾರರಿಗೆ ಹಸ್ತಾಂತರ ಮಾಡಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಆರ್ ಚೇತನ್ ತಿಳಿಸಿದರು. ನಗರದ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ವಾರಸುದಾರರಿಗೆ ಮೊಬೈಲ್ ಹಸ್ತಾಂತರಿಸಿ ಮಾತನಾಡಿದ ಅವರು, ಸಿಎನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಮೊಬೈಲ್ ಕಳ್ಳತನ ಪ್ರಕರಣಗಳ ಪತ್ತೆಗೆ ಕಮಿಷನರ್ ಡಿಸಿಪಿ ಕನಿಕಾ ಸಿಕ್ರವಾಲ್, ಎಸಿಪಿ ಚಂದ್ರಶೇಖರ್ ಅವರ ಮಾರ್ಗದರ್ಶನದಲ್ಲಿ ಸಿಎನ್ಪಿಐ ನಾಸಿರ್ ಡಿ ಸನದ್ ಅವರ ನೇತೃತ್ವದ ಸಿಬ್ಬಂದಿಗಳಾದ ಶಿವರಾಜ್ ಹೊನ್ನಾರ್ ಸಾಹೇಬ್, ಅಮರನಾಥ್, ಅಮರೇಶ್, ರವಿಚಂದ್ರ, ಅಪರಾಧಿ ವಿಭಾಗದ ಸಿಬ್ಬಂದಿಗಳಾದ ಎಎಸ್ಐ ರವಿಕುಮಾರ್, ಗುರುನಾಥ್ ಮತ್ತು ಗೋಪಾಲ್ ಅವರನ್ನ ಒಳಗೊಂಡ ತಂಡ ರಚಿಸಲಾಗಿತ್ತು. ಈ ತಂಡ ತನಿಖೆ ನಡೆಸಿ ಕಳುವಾದ 101 ಮೊಬೈಲ್ಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ತಿಳಿಸಿದರು. ನಗರದಲ್ಲಿ ಏನು ಮೊಬೈಲ್ ಥೆಫ್ಟ್ ಆಗ್ತಾ ಇತ್ತು ಅದನ್ನ ಪತ್ತೆ ಹಚ್ಚೋದ್ರ ಬಗ್ಗೆ ಇವತ್ತು ಒಂದು ಪ್ರೆಸ್ ಮೀಟನ್ನು ಕರೆದಿದ್ದೀವಿ. 2024ನೇ ಸಾಲಿನಲ್ಲಿ ನಮ್ಮ ಸಣ್ಣ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟ್ರು ಸನದಿ ಮತ್ತು ಎಸಿಪಿ ನಾರ್ತ್ ಚಂದ್ರಶೇಖರ್, ಡಿಸಿಪಿ ಕ್ರೈಮ್ ಮತ್ತು ಡಿಸಿಪಿ ಲಾ ಆ್ಯಂಡ್ ಆರ್ಡರ್ ಅವರ ಮಾರ್ಗದರ್ಶನದಲ್ಲಿ ಸಣ್ಣ ಪೊಲೀಸ್ ಸ್ಟೇಷನ್ನು ಮತ್ತು ಎಲ್ಲ ಪೊಲೀಸ್ ಠಾಣೆಯ ಅಧಿಕಾರಿ ಸಿಬ್ಬಂದಿಗಳ ಸಹಕಾರದಿಂದ ಒಟ್ಟು 101 ಮೊಬೈಲ್ಗಳನ್ನ ನಾವು ಇದುವರೆಗೂ ರಿಕವರ್ ಮಾಡ್ಕೊಂಡಿದ್ದೀವಿ. ಸುಮಾರು ನಮಗೆ 300 ಮೊಬೈಲು ಕಾಣೆಯಾಗಿರೋದ್ರ ಬಗ್ಗೆ ಸಿಇಆರ್ಐ ಪೋರ್ಟಲಲ್ಲಿ ನಮ್ಮ ಯೂನಿಟ್ನಲ್ಲಿ ರಿಪೋರ್ಟ್ ಆಗಿದೆ. ಅದರಲ್ಲಿ ಒಂದು 160 ಮೊಬೈಲ್ಗಳನ್ನ ನಾವು ಆ ಸಿಇಆರ್ ಪೋರ್ಟಲ್ ಮುಖಾಂತರ ಐಡೆಂಟಿಫೈ ಮಾಡಿದ್ದೀವಿ. ಆ 160ರಲ್ಲಿ 101 ಮೊಬೈಲ್ಗಳನ್ನ ನಾವು ಈಗಾಗಲೇ ಯಾರು ತೊಗೊಂಡಿದ್ರು ಕದ್ದ ಮೇಲೆ ಅಥವಾ ಮಿಸ್ ಆದಮೇಲೆ ಬಸ್ಸಲ್ಲಿ ಬೀಳಿಸ್ಕೊಂಡು ಹೋಗ್ತಾರೆ ಅಥವಾ ಜೋಬಲ್ಲಿ ಇಟ್ಕೊಂಡು ಬೈಕ್ ಓಡಿಸ್ಬೇಕಾದ್ರೆ ಬಿದ್ದಿರ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವ್ರ ಮೊಬೈಲನ್ನು ಕಳ್ಕೊಂಡಿದ್ದನ್ನು ನಮ್ಮ ಸೆಂಟ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟ್ರು ಮತ್ತು ಅವರ ತಂಡದಲ್ಲಿರ್ತಕ್ಕಂಥ ಶಿವರಾಜ್, ಹೊನ್ನೂರ್ ಸಾಬ್, ಅಮರನಾಥ್, ಅಂಬರೀಶ್, ರವಿಚಂದ್ರ, ರವಿಕುಮಾರ್ ಮತ್ತು ಗೋಪಾಲ್, ಗುರುನಾಥ್ ಇವರ ಟೀಮ್ ಏನಿದೆ ಬೇರೆ ರಾಜ್ಯಗಳಲ್ಲೆಲ್ಲ ಅಂದರೆ ಪಕ್ಕದ ರಾಜ್ಯಗಳಲ್ಲೂ ಕೂಡ ಓಡಾಡಿ ಒಟ್ಟು 101 ಮೊಬೈಲ್ಗಳನ್ನ 25 ಲಕ್ಷಕ್ಕಿಂತ ಹೆಚ್ಚು ಮೌಲ್ಯದ ಮೊಬೈಲನ್ನು ನಾವು ವಶಪಡಿಸ್ಕೊಂಡಿದ್ದೀವಿ. ಮತ್ತು ಇವತ್ತು ತಮ್ಮ ಮುಂದೆ ನಾವು ಸ್ವಲ್ಪ ಜನ ಕೊಟ್ಟಿದ್ದೀವಿ. ಎಲ್ಲರಿಗೂ ಕೂಡ ನಾವು ಫೋನ್ ಮಾಡಿ ಆ ಮೊಬೈಲನ್ನು ತಗೊಂಡು ಹೋಗಬೇಕು ಅಂತೇಳಿ ಆಲ್ರೆಡಿ ನಾವು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀವಿ. ಮಾಧ್ಯಮದ ಮುಖಾಂತರ ಸಾರ್ವಜನಿಕರಿಗೆ ಕೇಳ್ಕೊಳ್ಳೋದೇನಂತಂದರೆ, ಯಾರ್ದಾರ ಮೊಬೈಲ್ ಕಳೆದು ಹೋದರೆ ತಕ್ಷಣ ಸಮೀಪದ ಪೊಲೀಸ್ ಸ್ಟೇಷನ್ ಯಾವುದು ನಿಮಗೆ ನಿಯರ್ ಬೈ ಪೊಲೀಸ್ ಸ್ಟೇಷನ್ ಆಗುತ್ತೆ ಅಲ್ಲಿಗೆ ಹೋಗಿ ಏನು ನಿಮ್ಮದು ಮಿಸ್ಸಿಂಗ್ ಕೇಸನ್ನ ದಾಖಲು ಮಾಡ್ಬೋದು. ಅಥವಾ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ದಲೇ ಹೋದರೂ ಕೂಡ ನಮ್ಮದು KSP ಆ್ಯಪ್ ಅಂತಿದೆ, ಅದರಲ್ಲಿ ಲಾಸ್ಟ್ ಅನ್ನೋ ಒಂದು ಪೋರ್ಟಲ್ ಮುಖಾಂತರ ನಿಮ್ಮದು ಮೊಬೈಲ್ ಲಾಸ್ಟ್ ಆಗಿರೋದನ್ನು ಎಂಟ್ರಿ ಮಾಡಿ ಆನಂತರ ಅದರಲ್ಲಿ ಬರ್ತಕ್ಕಂಥ ಡೀಟೇಲನ್ನು CRI ಪೋರ್ಟಲ್ ಮುಖಾಂತರ ತಾವು ಎಂಟ್ರಿ ಮಾಡಬೇಕಾಗುತ್ತೆ. ಪೊಲೀಸ್ ಸ್ಟೇಷನಿಗೆ ಬಂದು ಮಾಡಬಹುದು, ಪೊಲೀಸ್ ಸ್ಟೇಷನಿಗೆ ಬರ್ದಲೇ ತಾವು ಮನೆಯಲ್ಲಿ ಕೂತ್ಕೊಂಡು ಕೂಡ ಮೊಬೈಲ್ ಕಳೆದೋದಾಗ ಸಾರ್ವಜನಿಕರು ಆ ಮೊಬೈಲ್ ವಾಪಸ್ ಪಡೆಯೋದಕ್ಕೆ ಈ ರೀತಿ ಮಾಡಿದ್ರೆ ಅವ್ರಿಗೆ ಮೊಬೈಲ್ ಸಿಗ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ನಾನು ಸಾರ್ವಜನಿಕರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.